ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಮ್ಯಾಂಗೋ ಐಸ್ ಕ್ರೀಮ್. ಅಂಗಡಿಲಿ ಸಿಗುತ್ತಲ್ಲ ಅದೇ ಥರ ಮನೇಲಿ ಸುಲಭವಾಗಿ ಮಾಡ್ಬೋದು. ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ತೊಗೋಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ. ಈಗ ಒಂದು ಸ್ವಲ್ಪ ಹಾಲನ್ನು ನಾನು ಬಟ್ಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಬಿಸಿ ಮಾಡೋದಕ್ಕೆ ಮುಂಚೆ ಹಾಲನ್ನು ಸ್ವಲ್ಪ ತೆಗೆದಿಟ್ಕೊಂಡು ಆಮೇಲೆ ಸ್ಟವ್ ಹಚ್ಚಿ ಹಾಲು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ತೆಗೆದಿಟ್ಕೊಂಡ್ರೆ ಹಾಲಿಗೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕಿ ಗಂಟೆ ಇಲ್ಲದಂಗೆ ಸರಿಯಾಗಿ ಕಲಿಸ್ಕೋಬೇಕು. ಈಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಗಟ್ಟಿ ಹಾಲೇ ತಗೋಬೇಕು ಐಸ್ ಕ್ರೀಮ್ ಮಾಡೋದಕ್ಕೆ. ಹಾಲು ನೀರಿದ್ರೆ ಸ್ಮೂತಾಗಿ ಕ್ರೀಮಿಯಾಗಿ ಐಸ್ ಕ್ರೀಮ್ ಬರಲ್ಲ. ಈಗ ಹಾಲು ಕುದೀತಾ ಇರುವಾಗ 1 ಬಟ್ಲು ಸಕ್ಕರೆನ ಹಾಕಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬರಲಿ ಹಾಲು. ಈಗ ನೋಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇರುವಾಗ ಕಾರ್ನ್ಫ್ಲೋರ್ ಕಲಸಿಟ್ಕೊಂಡಿದ್ದನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಕೈ ಬಿಡ್ದೇನೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಹಾಲು ಕುದಿಸ್ಬೇಕು. ಕೈ ಬಿಟ್ಟರೆ ಇದು ಕೆಳಗೆ ಕೂತು ಗಂಟಾಗತ್ತೆ. ಅದಕ್ಕೆ ಕೈ ಬಿಡದೆ ಹೀಗೆ ಮಿಕ್ಸ್ ಮಾಡ್ತಾನೆ. ಹಾಲು ಚೆನ್ನಾಗಿ ಕುದಿ ಬರಬೇಕು. ಅರ್ಧ ಲೀಟ್ರ್ ಹಾಲು ನಾನು ತೊಗೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದ್ದು ಹಾಲು ಗಟ್ಟಿಯಾಗಿದೆ. ಈ ರೀತಿ ಜೋರು ಕುದೀತಾ ಇರುವಾಗ ಸ್ವಲ್ಪ ಸ್ಟವ್ನ ನಾನು ಕಮ್ಮಿ ಮಾಡಿದ್ದೀನಿ. ಕಮ್ಮಿ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಕುದಿಸ್ತೀನಿ. ನೋಡಿ ಈಗ ಗಟ್ಟಿಯಾಗಿದೆ ಹಾಲು. ಇಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡಿ ಈ ಹಾಲು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನಾನು ಮಿಕ್ಸಿ ಜಾರಿಗೆ ಮೀಡಿಯಮ್ ಸೈಜ್ದು 2 ಮಾವಿನ ಹಣ್ಣು, 2 ಅಥವಾ 3 ಕೂಡ ಹಾಕ್ಬೋದು. ಮಾವಿನ ಹಣ್ಣನ್ನು ನೈಸಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಮಾವಿನ ಹಣ್ಣಿನ ಪ್ಯೂರಿ ರೆಡಿ ಇದೆ. ಈಗ ಹಾಲು ತಣ್ಣಗಾಗೋದಕ್ಕೆ ಬಿಟ್ಟಿದ್ನಲ್ಲ ಅದು ನೋಡಿ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ರೀತಿ ಆಗಿದೆ. ಈಗ ಇದನ್ನು ಮಾವಿನ ಹಣ್ಣಿನ ಜೊತೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ಇದ್ರ ಜೊತೆಯಲ್ಲಿ ಕ್ರೀಮು, ಫ್ರೆಶ್ ಕ್ರೀಮ್ ಅಂಗಡಿಯಲ್ಲಿ ಸಿಗತ್ತೆ, 200 ಗ್ರಾಮಿಂದು ಫ್ರೆಶ್ ಕ್ರೀಮ್ ನಾನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗಿದೆ. ಈಗ ಇದನ್ನು ನಾನು ಗಾಜಿನ ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ಗಾಜಿನ ಬೌಲಿಗೆ ಹಾಕಿ ಮತ್ತೆ ಉಳಿದಿದ್ದನ್ನು ಸ್ಟೀಲ್ನ ಬಾಕ್ಸಿಗೆ ನಾನು ಹಾಕ್ತಾಯಿದ್ದೀನಿ. ಹಾಕಿ ಮುಚ್ಚಳ ಮುಚ್ಚಿ 1 ಗಂಟೆ ನಾನು ಫ್ರೀಝರಲ್ಲಿ ಇಡ್ತೀನಿ. 1 ಗಂಟೆ ಅಥವಾ 2 ಗಂಟೆನೂ ಇಡ್ಬೋದು. ಇದು ಒಂದು ಅರ್ಧದಷ್ಟು ಐಸ್ ಕ್ರೀಮ್ ಆಗಿದ್ದರೂ ಪರವಾಗಿಲ್ಲ.
ನಾನು 1 ಗಂಟೆ ಇಟ್ಟಿದ್ದೆ. 1 ಗಂಟೆ ಇಟ್ಟಾದಮೇಲೆ ಮತ್ತೆ ತೆಗೆದುಬಿಟ್ಟು ನೋಡಿ ಸೈಡಿಂದ ಇದು ಐಸ್ ಆಗ್ತಾ ಇದೆ. 1-2 ಗಂಟೆ ಇಟ್ಟು ಆದಮೇಲೆ ತೆಗೆದುಬಿಟ್ಟು ಮತ್ತೊಂದು ಸಾರಿ ಇದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಗರ್ರ ಅನ್ನಿಸ್ತೀನಿ. ಒಂದು 10 ಸೆಕೆಂಡು ಅನ್ನಿಸಿದ್ರೆ ಸಾಕು. ಇದು ಈ ರೀತಿ 2 ಸಾರಿ ಮಾಡೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಐಸ್ ಕ್ರೀಮು. ನೀವು ಒಂದೇ ಸರಿ ಸಾಕು ಅಂದ್ರೂ ಆ ಥರನೂ ಮಾಡ್ಕೊಳ್ಬೋದು. ನಾನು ಇದನ್ನು ಮತ್ತೆ ತೆಗೆದು ಗ್ರೈಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಅಷ್ಟೂ ಮಿಕ್ಸಿ ಜಾರ್ಗೆ ಹಾಕಿ ಒಂದು 10 ಸೆಕೆಂಡು ಗರ್ರ ಅನಿಸಿದ್ರೆ ಸಾಕು. ಅಷ್ಟೇ. ಈಗ ಮತ್ತೆ ಅದೇ ಬೌಲಿಗೆ ನಾನು ಹಾಕ್ತೀನಿ. ನೋಡಿ ಈ ರೀತಿ ಆಗಿದೆ. ಅದೇ ಬೌಲು ಮತ್ತು ಬಾಕ್ಸಿಗೆ ನಾನು ಹಾಕಿ ಫ್ರೀಝರಲ್ಲಿ ಇಡ್ತೀನಿ. ಒಂದು 7ರಿಂದ 8 ಗಂಟೆ ಇಡಬೇಕು. ಅಥವಾ ರಾತ್ರಿ ಹೊತ್ತು ಇಟ್ಟರೆ ಫುಲ್ಲು ನೈಟ್ ಬಿಟ್ಬಿಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಐಸ್ ಕ್ರೀಮು ಸೂಪರಾಗಿ ರೆಡಿಯಾಗಿರುತ್ತೆ. ಮನೇಲಿ ಸುಲಭವಾಗಿ ಮಾಡ್ಕೋಬೋದು. ಹೊರಗಡೆದ ಐಸ್ ಕ್ರೀಮ್ ಹೇಗೆ ಮಾಡಿರ್ತಾರೋ ಕ್ಲೀನಾಗಿರುತ್ತೋ ಇಲ್ವೋ ಅನ್ನೋದು ಇರುತ್ತೆ ಅಲ್ವ. ಮನೇಲಿ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು. ನೋಡಿ ನಾನು ರಾತ್ರಿ ಮಾಡಿ ಫುಲ್ ನೈಟ್ ಫ್ರೀಝರಲ್ಲಿ ಇಟ್ಟಿದ್ದೆ. ಬೆಳಗ್ಗೆಗೆ ಐಸ್ ಕ್ರೀಮು ರೆಡಿ ಇದೆ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಇದು ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಐಸ್ ಕ್ರೀಮ್ ಎಷ್ಟು ಸ್ಮೂತಾಗಿ ಆಗಿದೆ ಅಂತ. ನೋಡಿ ಚೆನ್ನಾಗಾಗುತ್ತೆ. ನಾನೀಗ ತೋರಿಸಿರೋ ಅಳತೆಯಲ್ಲಿ ಮಾಡಿ ನೋಡಿ. ಅರ್ಧ ಲೀಟ್ರ್ ಹಾಲಲ್ಲಿ ಇಷ್ಟು ಐಸ್ ಕ್ರೀಮ್ ಆಗುತ್ತೆ. ಗಾಜಿನ ಬೌಲು ಮತ್ತು ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ನಲ್ಲ ಅಷ್ಟು ಐಸ್ ಕ್ರೀಮ್ ಆಗುತ್ತೆ ಅರ್ಧ ಲೀಟ್ರ್ ಹಾಲಲ್ಲಿ. ಈಗ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.